ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಫ್ಟರ್ 1 month ವಿಡಿಯೋ ಮಾಡ್ತಾ ಇದ್ದೀನಿ. ಮಂತ್ ಫುಲ್ ನಾನು ನಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲೇ ಟೈಮ್ ಕಳೆದೋಯ್ತು. ವಿಡಿಯೋ ಮಾಡೋಕ್ಕಂತೂ ಆಗಲೇ ಇಲ್ಲ. ದ ಟೈಮ್ ಹ್ಯಾಸ್ ಕಮ್. ನಮ್ಮನ್ನ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಏರ್ಪೋರ್ಟಿಗೆ. ಹಿಂಗಾಯ್ತು 1 month ಗೊತ್ತೇ ಆಗಲಿಲ್ಲ. ವಿರ್ ಆಲ್ ಸೆಟ್. ಲೆಟ್ ಮಿ ಶೋ. ನಮ್ಮನ ಬ್ಯಾಗ್ಸ್ ಎಲ್ಲ ರೆಡಿ. ನಮ್ಮನ್ನು ರೆಡಿ ಆಗಿದ್ದಾರೆ. ಸ್ಮೈಲ್ ಮಾಡಿ. ಯಾರಿಗೆ ಬಾಯ್ ಮಾಡ್ತಾ ಇದ್ದೀರಾ? ತಡೀರಿ. ಓಕೆ, ಭರತ್ ರೆಡಿ ಆಗ್ತಾ ಇದ್ದಾರೆ. ಅಲ್ಲ ಫಸ್ಟ್ ಬನ್ನಿ ಬನ್ನಿ ಫಸ್ಟ್. ಬೇಡ ಬೇಡ, ಆಮೇಲೆ ಇಲ್ಲ, ನೀವು ಎಮೋಷನಲ್ ಆಗ್ತೀರಾ. ಬೈ ದ ವೇ, ನಮ್ಮಮ್ಮ ಫಸ್ಟ್ ಟೈಮ್ ಯು ಎಸ್ ಗೆ ಬಂದಿದ್ದಲ್ವಾ, ಸೊ ಹೇಗೆ ಅನಿಸುತ್ತೆ ಅವ್ರಿಗೆ ಅಂತ ಗೊತ್ತಿರಲಿಲ್ಲ. ಅಡ್ಜಸ್ಟ್ ಆಗ್ತಾರಾ ಅಥವಾ ಬೋರ್ ಆಗುತ್ತೋ ಅವ್ರಿಗೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಬರೀ 1 month ಅಂತ ಮಾಡಿದ್ವಿ ಅಷ್ಟೇ. ಹೋಗೋಕ್ಕೆ 2 ದಿನ ಇರಬೇಕಾದ್ರೆ ಫುಲ್ ಹಿಟ್ ಆಗಿಬಿಟ್ಟಿತ್ತು. ಬಟ್ ನಾನು ಹತ್ರ ನಮ್ಮಮ್ಮ ಇನ್ನೂ ಎಮೋಷ್ನಲ್ ಆಗ್ತಾರೆ, ಒಬ್ಬರೇ ಬೇರೆ ಹೋಗ್ತಾ ಇದ್ದಾರೆ ಅಂತ ನಾನು ಅದು ಕಂಟ್ರೋಲ್ ಮಾಡಿದೆ. ನಮ್ಮಮ್ಮ ಆ್ಯಕ್ಚುಲಿ ವೆರಿ ವೆರಿ ಎಮೋಷ್ನಲ್ ಪರ್ಸನ್. ಅವರು ಆಲ್ಮೋಸ್ಟ್ ಏನೋ ಹತ್ರು. ಬಟ್ ನಾನು ಒಂದು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರೆ ಹತ್ತಿರ ಇನ್ನೂ ಜಾಸ್ತಿ ಬ್ರೇಕ್ ಡೌನ್ ಆಗ್ತಾರೆ. ಅವರಿಗೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಕಲ್ಲ ಅಂತ ಐ ಟ್ರೈ ಟು ಬಿ ಸ್ಟ್ರಾಂಗ್. ಜಸ್ಟ್ ನನಗೆ ಹಾಸನಿಗೆ ಇಂಡಿಯಾ ಕಳಿಸ್ತಾ ಇದ್ದೀನಿ ಅಷ್ಟೇ, ಮತ್ತೆ ಬರ್ತಾರೆ ಅಥವಾ ನಾವೇ ಬೇಗ ಹೋಗ್ತೀವೋ, ಐ ಡೋಂಟ್ ನೋ. ಐ ಜಸ್ಟ್ ಟ್ರೈ ಟು ಬಿ ಸ್ಟ್ರಾಂಗ್. ಇಷ್ಟೊಂದು ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿತ್ತು. ಫುಲ್ ಫನ್ ಮಾಡಿದ್ದೀವಿ, ಮಜಾ ಮಾಡಿದ್ದೀವಿ ನಮ್ಮಮ್ಮ ಇರಬೇಕಾದ್ರೆ. ಕಳ್ಸೋಕೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಮನೆ ಫುಲ್ ಖಾಲಿ ಅನಿಸುತ್ತೆ ಆಫ್ಕೋರ್ಸ್. ಇನ್ಫ್ಯಾಕ್ಟ್ ನಾನು ನನ್ನ ಮದುವೆ ಆಗಿ ಗಂಡನ ಮನೆಗೆ ಹೋದಾಗಲೇ ನಾನು 1 drop ಕಣ್ಣೀರು ಬಂದಿರಲಿಲ್ಲ. ಎಲ್ಲ ಇನ್ನೂ ರೇಗಿಸ್ತಾರೆ, ಅಳು ಬಂದಿರಲಿಲ್ಲ. ಬಟ್ ಐ ವಾಸ್ ಎಮೋಷ್ನಲ್ ಆಗ್ತಿರ್ಲಿಲ್ಲ. ಇವಾಗ ಇಟ್ಸ್ ಫೀಲಿಂಗ್ ಸೋ ಡಿಫ್ರೆಂಟ್. ಲೆಟ್ಸ್ ಸಿ. ಎಂಜಾಯ್ ಮಾಡಿದೆ. 1 month ಆಗಿದ್ದು ಗೊತ್ತೇ ಆಗಲಿಲ್ಲ. ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂದರೆ, ಮಕ್ಕಳನ್ನ ದೊಡ್ಡವ್ರು ಮಾಡಿರ್ತೀವಿ. ಮತ್ತೆ ಬರ್ತೀನಿ ನಾನು, ಬರ್ತೀನಿ, ನೀವೇ ಬರ್ತಿರ್ತೀರಾ. ಆರಾಮಾಗಿರಿ. ನೀವು ಮತ್ತೆ ಬರ್ತಿರ್ತೀರ, ನಾವು ನೀವು ಆರಾಮಾಗಿರಿ. ಹಚ್ತಾ ಇದ್ದೆ ಹೇಳಿ, ಇಂಥ ಮಗಳು ಯಾರು ಹಚ್ತಾರೆ ಅಂತ. ಇಷ್ಟಪಡೋದು ನನಗೆ ಮಗ ತರ ನೋಡ್ಕೊಂಡ್ರು, ಅಳಿಯಲ್ಲ ಮಗ ತರ ನೋಡ್ಕೊಂಡಿದ್ದಾರೆ. ನೀವು ಅಷ್ಟೇ. ನಾನು ಮಗಳೆಲ್ಲ ಸೊಸೆ ತರ ನೋಡ್ಕೊಂಡ್ರಾ? ಇರ್ಲಿ ಬಿಡಿ, ಮಾತಿಲ್ಲ ನೀವು ಯಾಕೆ. ಈ ಟೈಮಲ್ಲಿ ನಂದು ಇಂಟೆನ್ಷನ್ ಒಂದೇ ಇದ್ದಿದ್ದು, ಅವ್ರು ಹೋಗಬೇಕಾದ್ರೆ ಆರಾಮ್ಸೆ ಪೀಸ್ ಆಫ್ ಮೈಂಡಲ್ಲಿ ಹೋಗಲಿ ಅಂತ, ಖುಷಿಯಲ್ಲಿ ಹೋಗಲಿ ಅಂತ ನಾನು ಆದಷ್ಟು ಕಾಮಿಡಿ ಮಾಡೋಕ್ಕೆಲ್ಲ ಟ್ರೈ ಮಾಡಿದೆ. ಅದು ಫ್ಲಾಪ್ ಆಯಿತು. ಎಲ್ಲರಿಗೂ ಹೇಳೋದೇನಂದ್ರೆ, ಇಷ್ಟಪಟ್ಟು ಮಕ್ಕಳನ್ನ ದೊಡ್ಡವ್ರು ಮಾಡಿರ್ತೀವಿ, ತಂದೆ ತಾಯಿಗಳಿಗೂ ಚೆನ್ನಾಗಿ ನೋಡ್ಕೊಳ್ಳಿ. ವಯಸ್ಸಿದಾಗ ಇಷ್ಟೊಂದು ಹೇಳ್ತೀನಿ. ಚೆನ್ನಾಗಿರ್ಲಿ, ದೇವ್ರು ಚೆನ್ನಾಗಿರ್ಲಿ. ನೀವಿನ್ನ ಡಾಟರ್ 1 ಡಾಟರ್ 3ಗೂ ಅವ್ರ ಫ್ಯಾಮಿಲಿಗೂ ಎಲ್ಲ ಬರಕ್ಕೂ ಹೇಳಿ. 1 and 3ಗೆ ಅವ್ರ ಫ್ಯಾಮಿಲಿ ಎಲ್ಲ ಬರಕ್ಕೆ ಆರಾಮ್ಸೆ ಹೋಗಿ ನಮ್ಮ ಅಪ್ಪ ಅಮ್ಮಗೂ ಹೇಳಿ ಬರಕ್ಕೆ. ಅನಿಸ್ತಾ ಇದೆ ಅಂತ. ಅದೇ ಮನೆ ಇವಾಗ ಖಾಲಿ ಥರ. ಅಮ್ಮ ಇದು ಚೆನ್ನಾಗಿ ಅನಿಸ್ತಿತ್ತು ಎಲ್ಲ. ಇವಾಗ ಸ್ವಲ್ಪ ಅಂದರೆ ಫುಲ್ ಖಾಲಿ ಅನಿಸುತ್ತೆ. ಇದೆಲ್ಲ ಸ್ವಲ್ಪ ಸಿಂಕಿನ ಹಾಕಿ ಇನ್ನೂ 1 ವಾರ ಬೇಕು. ಬಟ್ ಇನ್ನು ಅಂದರೆ ಹೋಗಲೇಬೇಕಲ್ಲ ಅವ್ರೂ. ಮತ್ತೆ ಬೇಗ ನಾವು ಹೋಗೋದು ಅಥವಾ ಅವರು ಬರೋದು ಅಥವಾ ನೆಕ್ಸ್ಟ್ ಫ್ಯಾಮಿಲಿ ಯಾರು ಬರ್ತಾರೆ ನೋಡಬೇಕು. ಫ್ರೆಂಡ್ಸರು ಬರ್ಬೋದು. ಸೊ ಇಟ್ಸ್ ವೆಯ್ಟ್ ಅಷ್ಟೆ. ಬನ್ನಿ ಅಮ್ಮ, ನಿಂಗೆ ಹೊರಡೋಣ. ಅಮ್ಮ 1 ಸ್ಪೂನ್ ಕೇಕ್ ತಿನ್ನಿ, ನಿಮಗೆ ಇಷ್ಟ ಅಂತ. ಸಾಕ ಒಂದು ಸ್ವಲ್ಪ ತಿನ್ನಿ. ಒಂದು ಪಾತ್ರೆ ಇಡಕ್ ಬಿಟ್ಟಿರ್ಲಿಲ್ಲ, ಇನ್ನೊಂದು ಬಿಟ್ಬಿಟ್ಟಿದ್ದೀರಾ, ಪರವಾಗಿಲ್ಲ.
ನಮ್ಮಮ್ಮ ಒಂದು ಸಲ ಡಿಶ್ ವಾಷರ್ಗೆ ಹಾಕಕ್ಕೆ ಬಿಟ್ಟಿರಲಿಲ್ಲ ನಮಗೆ. ಏನು ಕೇಳಿದ್ರು, ಎಷ್ಟು ಫೋರ್ಸ್ ಮಾಡಿದ್ರು ನಮ್ಮ ಅಮ್ಮನೇ ತೊಳಿತಾಯಿದ್ರು, ನಮಗೂ ತೊಳೆಯಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ನಾವೇ ತೊಳೆಯೋದು. ಮದುವೆ ಮಾಡಿ ಕಳಿಸ್ದಾಗ್ಲೂ ನೀವು ಅಷ್ಟು ಹತ್ತಿರಲಿಲ್ಲ, ಇವಾಗ ಏನಕ್ಕೆ ಕಳ್ತಾ ಇದ್ದೀರಾ? ಅಲ್ಲ ಮೇಡಮ್, ನನ್ನ ಮದುವೆ ಮಾಡಿ ಕಳಿಸ್ದಾಗ ಯಾಕೆ ಅಳ್ಳಿಲ್ಲ ನೀವು? ಒಂದು ಡ್ರಾಪ್ ನನ್ನ ಮಾನ ಮರ್ಯಾದೆ ಉಳ್ಸಕ್ಕಾದ್ರೂ ಒಂದು ಡ್ರಾಪ್ ನಮ್ಮನ್ನ ನೋಡಿ ನೀನು ಹೇಳ್ತೀಯ ಅಂತ ಹೇಳಿಲ್ಲ ಅಷ್ಟೇ. ಇವಾಗ ನಾವು ಅಳಲ್ವಾ? ಅದಕ್ಕೆ ಅವಾಯ್ಡ್ ಮಾಡ್ಕೊತ ಎಲ್ಲ ಅವಾಯ್ಡ್ ಮಾಡ್ಕೊಡ್ತೀವಿ. ಮುಖ ನೋಡಿ. ಏನಕ್ಕೆ ಅಳ್ಬೇಕಮ್ಮ? ನೆಕ್ಸ್ಟ್ ಬರ್ತಿರ್ತೀರಾ, ನಾವು ಅಬ್ವಿಯಸ್ಲಿ ಬರ್ತೀವಿ, ನೀವು ಬರ್ತಿರ್ತೀರಾ. ಸರಿ, ಬನ್ನಿ 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 ಬನ್ನಿ. ಕಚ್ಚುಬಿಡಿ ಮಾಡ್ತಾರಕ್ಕ. ಇಂಡಿಯಾಯಿಂದ ಯು ಎಸ್ಸಿಗೆ ಬರಬೇಕಾದ್ರೆ ಇನ್ಫ್ಯಾಕ್ಟ್ ಒಂದು ಕನ್ನಡ ಫ್ಯಾಮಿಲಿ ಹೆಲ್ಪ್ ಮಾಡಿದ್ರು. ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಅಮ್ಮಂಗೆ ಒಂದಷ್ಟು ಇಂಗ್ಲೀಷ್ ಅರ್ಥ ಆಗುತ್ತೆ, ಒಂದು ಚೂರು ಮಾತಾಡ್ತಾರೆ, ಬಟ್ ಇಲ್ಲಿಂದ ಆ್ಯಕ್ಸೆಂಟ್ ಅಂತೂ ಅರ್ಥನೇ ಆಗೋದಿಲ್ಲ ನಮ್ಮ ಅಮ್ಮನಿಗೆ. ಸೊ ಕಷ್ಟ ಆಗ್ತಿತ್ತು ಅವರಿಲ್ಲ ಅಂದಿದ್ರೆ. ಸೊ ಥ್ಯಾಂಕ್ಸ್ ಅವರಿಗೆ. ಹೋಗ್ತಾನೂ ಯಾರಾದರೂ ಕನ್ನಡದವ್ರು ಸಿಗ್ತಾರ ಅಂತ ನಾನು ಒಂದಷ್ಟು ಹುಡುಕ್ತೆ, ಬಟ್ ಯಾರೂ ಸಿಗಲಿಲ್ಲ ಅದೇ ಫ್ಲೈಟಲ್ಲಿ ಹೋಗೋರು. ಬಟ್ ಥ್ಯಾಂಕ್ಫುಲಿ ಈ ಥರ ಪ್ರಾಬ್ಲಮ್ಗೆ ಅಂತಲೇ ವೀಲ್ ಚೇರ್ ಅಸಿಸ್ಟೆನ್ಸ್ ಇರುತ್ತೆ ಇದಕ್ಕೆ. ಮತ್ತು ನಡೆಯೋಕ್ಕೆ ಆಗದಲ್ದಿರೋರಿಗೆ ಅವ್ರಿಗೆಲ್ಲರಿಗೂ ಈ ಥರ ವೀಲ್ ಚೇರ್ ಅಸಿಸ್ಟೆನ್ಸ್ ಇರುತ್ತೆ. ಏನಂದರೆ ಅವ್ರು ಕರ್ಕೊಂಡೋಗಿ ಫ್ಲೈಟ್ ತನಕ ಬಿಡ್ತಾರೆ. ಆ್ಯಂಡ್ ಫ್ಲೈಟ್ ಹತ್ಸಾದ್ಮೇಲೆ ಅಲ್ಲಿ ಮತ್ತೆ ಏನಾದ್ರು ಟ್ರಾನ್ಸಿಟ್ ಇದ್ದರೆ, ಇನ್ನೊಂದು ಫ್ಲೈಟ್ ಚೇಂಜ್ ಮಾಡಬೇಕಾಗಿದ್ದರೆ ಅಲ್ಲೂ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಫ್ಲೈಟ್ ತನಕ ಬಿಡ್ತಾರೆ. ಸೊ ನಾನು ಈ ಸರ್ವಿಸ್ ಅವೈಲ್ ಮಾಡಿದೆ, ಅದರಿಂದ ಒಂದು ಸ್ವಲ್ಪ ನನಗೆ ಸಮಾಧಾನ ಆಗ್ತಾಯಿತ್ತು. ಆ್ಯಂಡ್ ಅವರಿಗೂ ನಾನು ಹೆವಿ ತಲೆ ತಿಂದ್ಬಿಟ್ಟಿದ್ದೀನಿ, ಕರ್ಕೊಂಡೋಗಿ ಚೆನ್ನಾಗಿ ವಾಶ್ರೂಮಿಗೆ ಕರ್ಕೊಂಡೋಗಿ ಜೊತೆಗಿರಿ ಅಂತ ಎಲ್ಲ. ಓಕೆ, ಇಷ್ಟೇ ನನ್ನ ಕೈಲಿ ಆಗಿದ್ದು. ಇದಾದಮೇಲೆ ನನ್ನ ಕೈಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ನನಗೆ ಆ ಫೀಲ್ ಐ ಕೆನಾಟ್ ಎಕ್ಸ್ಪ್ಲೇನ್ ಇದರಲ್ಲಿ. ಇನ್ಫ್ಯಾಕ್ಟ್ ನನ್ನ ಮದುವೆ ಆದಮೇಲೆ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಅಳ್ತಾರಲ್ಲ ಎಷ್ಟೊಂದು ಜನ, ನಾನಂತೂ ಒಂದು ಡ್ರಾಪ್ ಕಣ್ಣೀರು ಹಾಕಿರಲಿಲ್ಲ. ಐ ಫೆಲ್ ಬ್ಯಾಡ್, ಬಟ್ ನಾನೇನು ಅಂದರೆ ಆ ಎಕ್ಸೈಟ್ಮೆಂಟಲ್ಲಿ ನಾನು ಹತ್ತಿರಲಿಲ್ಲ. ಬಟ್ ಈ ಥರ ನನಗೆ ಇನ್ಯಾವತ್ತೂ ಅನಿಸಿರಲಿಲ್ಲ. ಓ ಗಾಡ್, ಈ ಥರ ಕಷ್ಟ ಇದು ಅಲ್ಲ. ರೈಟ್, ಕಲಿಸಿದ್ದೇನೆ ಆಯಿತು. ಮನೆಗೆ ಬಂದರೆ ಮನೆಯಲ್ಲಿ ನಮ್ಮಮ್ಮ ಮಲ್ತಾ ಇದ್ದ ರೂಮ್ಗೆ ಬಂದರೆ ಒಂಥರ ಬೇಜಾರಾಗ್ತಾಯಿತ್ತು. ಮನೆಗೆ ಬಂದ ತಕ್ಷಣ ಸಂಜೆ ನಮಗೇನೋ ಹೊಟ್ಟೆ ಹಸಿತಾರ ಮಜ್ಜಿಗೆ ಮಾಡಲಾ ಅಂತ ಹೋಗಿ ಮಸಾಲ ಮಜ್ಜಿಗೆ ಮಾಡ್ಕೊಂಬರೋರು. ಪ್ರಾಬ್ಲಮ್ ಒಂದು 2-3 ದಿನ, ಆಮೇಲೆ ಐ ವಿಲ್ ಬಿ ಫೈನ್ ಐ ಗೆಸ್. ಯಾ, ದಟ್ಸ್ ಇಟ್. ನಮ್ಮಮ್ಮ ಬಂದಿದ್ದು 1 ಮಂತ್ ಮಾತ್ರ ಸಖತ್ತಾಗಿತ್ತು. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಆರ್ ನಿಮ್ಮ ಪೇರೆಂಟ್ಸಿಗೆ ಫೋನ್ ಮಾಡ್ಬೇಕನ್ಸಿದ್ರೆ ಮಾಡಿ. ಆಲ್ರೈಟ್, ಬಾಯ್.